ಸ್ನೇಹಿತರೆ, ಇಡೀ ರಾಜ್ಯ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿರೋ ವಿಚಾರ ಇದು. ಯಾವ ಪಾತಕ್ಕೆ ಹೆಸರು ಕೇಳಿದ್ರೆ ಇಡೀ ದೇಶ ಬೆಚ್ಚಿ ಬೀಳ್ತಾ ಇತ್ತು, ಯಾವ ಪಾತಕಿಗೆ ಕೋರ್ಟ್ಗಳು ಮರಣದಂಡನೆ ಆಗಬೇಕು ಅಂತ ಆದೇಶ ಕೊಟ್ಟಿದ್ವೋ ಆ ರಾಕ್ಷಸನಿಗೆ ರಾಜ್ಯದ ದೊಡ್ಡ ಜೈಲಲ್ಲಿ ದೊಡ್ಡ ಸತ್ಕಾರ ಸಿಗ್ತಾ ಇದೆ. ನಾಚಿಕೆ ಆಗಬೇಕು. ಜೈಲಿನ ಅಧಿಕಾರಿಗಳಿಗೆ ಏನು ಅನಿಸುತ್ತೋ, ಅವರು ತಮ್ಮನ್ನು ತಾವು ಏನು ಅಂದ್ಕೊಂಡಿದ್ದಾರೋ, ಇದು ಯಾವ ರೀತಿಯ ವರ್ತನೆ. ಅನೇಕ ಮಹಿಳೆಯರ ಜೀವನ ನರಕ ಮಾಡಿದ್ದ ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಜೈಲಲ್ಲಿ ಸಕಲ ಸೌಕರ್ಯ ಕೊಟ್ಟು, ಜೈಲಲ್ಲ ಇದು ಮನೆ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಿರೋದು, ಸಾಕ್ತಾ ಇರೋದು ಬಯಲಾಗಿದೆ. ಯಾವ ಮಟ್ಟಿಗಂದರೆ ತಿಂಗಳಿಗೆ 50,000 ರೂಪಾಯಿ ಸಂಬಳ ಇರೋರು ಕೂಡ ಅಷ್ಟು ಅದ್ದೂರಿಯಾಗಿ ಜೀವನ ನಡೆಸೋದು ಕಷ್ಟ. ಈಗಿನ ಕಾಲದಲ್ಲಿ ಮೊಬೈಲ್, ಪೇಪರ್, ಟಿವಿ, ಆ ಟಿವಿಯಲ್ಲಿ ಐಟಮ್ ಸಾಂಗ್, ಆತನ ಇಷ್ಟ ಬಂದ ಹಾಗೆ ಅಡಿಗೆ ಮಾಡ್ಕೊಳ್ಳೋಕೆ ಸ್ಟವ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಕುರಿತ ವಿಡಿಯೋಸ್ ವೈರಲ್ ಆಗಿದ್ದು ದೇಶಾದ್ಯಂತ ಆಕ್ರೋಶ ಹುಟ್ಟುಹಾಕಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಷ್ಟು ಒಳ್ಳೆ ಶಿಕ್ಷೆ ಇರುತ್ತಾ? ಇದು ಪರಪ್ಪನ ಅಗ್ರಹಾರ ಜೈಲೋ ಪರಪ್ಪನ ರೆಸಾರ್ಟೋ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಿಚಾರ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ADGP ಬಿ ದಯಾನಂದ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ವಿಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತಗೊಂಡಿವೆ. CM ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈ ಬಾರಿ ಸ್ವಲ್ಪ ಡಿಫರೆಂಟ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ವಿನೂತನವಾಗಿ. ಹಾಗಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಏನಾಗಿದೆ? ಈ ಉಮೇಶ್ ರೆಡ್ಡಿ ಯಾರು? ಇಷ್ಟೊಂದು ಭಯ ಯಾಕೆ ಈ ಮನುಷ್ಯನ ಬಗ್ಗೆ ಅಥವಾ ಈ ರಾಕ್ಷಸನ ಬಗ್ಗೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೆಟ್ಫ್ಲಿಕ್ಸ್ ನಲ್ಲಿ ಈತನ ಬಗ್ಗೆ ಸೀರೀಸ್ ಬರೋ ಮಟ್ಟಿಗೆ ಒಂದು ಕಾಲದಲ್ಲಿ ಈತನ ಕಾಟ ಇತ್ತು. ಈತನ ಮೇಲೆ ಸಿನಿಮಾಗಳು ಕೂಡ ಬಂದಿವೆ. CRPFಗೆ ಸೇರ್ಕೊಂಡಿದ್ದ ಈತ ನಂತರ ಅಪರಾಧ ಲೋಕದಲ್ಲಿ ವಿಚಿತ್ರವಾಗಿ ಹೆಸರು ಮಾಡಿದ್ದ. ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಎಲ್ಲ ಕಾರಣದಿಂದ ಈತ ನಾಗರಿಕ ಸಮಾಜದಲ್ಲಿ ಇರಬಾರದು, ಈತ ಜೈಲಲ್ಲಿ ಇರಬೇಕು ಅಂತ ಹೇಳಿ ಏನು ಜೈಲಿಗೆ ಹಾಕಲಾಗಿದೆ ಈತನನ್ನ. ಆದರೆ ಈತ ಜೈಲಲ್ಲಿ ಮುದ್ದೆ ಮುರಿಯೋದರ ಬದಲಿಗೆ, ಕ್ರೂರ ಶಿಕ್ಷೆ ಅನುಭವಿಸೋದರ ಬದಲಿಗೆ, ಮನಸ್ಸನ್ನು ಬದಲಾಯಿಸಿಕೊಳ್ಳೋದರ ಬದಲಿಗೆ ಆತ ಆರಾಮಾಗಿ ಸಹಜ ಜೀವನವನ್ನ ಎಲ್ಲ ಫೆಸಿಲಿಟಿಗಳೊಂದಿಗೆ ಅನುಭವಿಸ್ತಾ ಇರೋದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಈಗ ವೈರಲ್ ಆಗ್ತಿರೋ ವಿಡಿಯೋದಲ್ಲಿ ಉಮೇಶ್ ರೆಡ್ಡಿ ಟಿವಿ ನೋಡ್ತಾ ಆಂಡ್ರಾಯ್ಡ್ ಮತ್ತು ಕೀಪ್ಯಾಡ್ ಮೊಬೈಲ್ ಹಿಡ್ಕೊಂಡು ಹಾಗೆ ತೆಲುಗಲ್ಲಿ ಮಾತನಾಡ್ತಿರೋದು ಕಂಡು ಬಂದಿದೆ. ಅಷ್ಟೇ ಅಲ್ಲ, ಈ ಹಿಂದೆ ದರ್ಶನ್ ಪ್ರಕರಣದಲ್ಲಿ ದಿಂಬು ಹಾಸಿಗೆ ವಿಚಾರವಾಗಿ ದೊಡ್ಡ ವಿವಾದ ಉಂಟಾಗಿತ್ತು. ಅವರ ವಕೀಲರಂತೂ ದಿನವೂ ಕೋರ್ಟಲ್ಲಿ ಅಂಗಲಾಚ್ತಾ ಇದ್ರು. ಅವಾಗ ಕೋರ್ಟ್ ಬೈದ್ ಕಳಿಸಿತ್ತು, ಇದು ಜೈಲಿದು, ಎಲ್ಲ ಫೆಸಿಲಿಟಿ ಕೊಡಕ್ಕಾಗಲ್ಲ ಅಂತ. ಆದರೆ ಇಲ್ಲಿ ಉಮೇಶ್ ರೆಡ್ಡಿಗೆ ನೋಡಿದ್ರೆ ಗಾಳಿ, ಬೆಳಕು, ಅಂಗೈಯಗಲದ ಸ್ಮಾರ್ಟ್ಫೋನು, ಒಳ್ಳೊಳ್ಳೆ ಬಟ್ಟೆ, ಹಾಡು ಕೇಳೋಕೆ ಇಯರ್ಫೋನು ಎಲ್ಲ ಸಿಕ್ಕಿದೆ. ಜೊತೆಗೆ ಪ್ರೈವಸಿ, ಉಮೇಶ್ ರೆಡ್ಡಿಗೆ ಪ್ರೈವಸಿ, ಕಿಟಿಕಿಗೆ ಬಣ್ಣ ಬಣ್ಣದ ಕರ್ಟನ್. ಈ ವಿಡಿಯೋ ಯಾವ ಲೆವೆಲ್ಗೆ ಆಕ್ರೋಶ ಕಾರಣ ಆಗ್ತಿದೆ ಅಂತ ಹೇಳಿದ್ರೆ, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ ಯಾವಾಗಲೂ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೊಡ್ತಾರಲ್ಲ, ಆ ಥರದ ಹೇಳಿಕೆಯನ್ನು ಸಲ CM ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ? ಗೃಹ ಮಂತ್ರಿ ಪರಮೇಶ್ವರ್ ಅವರು ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಕೂಡ ಕಾನೂನು ಕ್ರಮದ ಬಗ್ಗೆ ಏನೂ ಮಾತಾಡಿರಲಿಲ್ಲ. ಪತ್ರಕರ್ತರು ಅವರ ಕಾರ್ ಅಡ್ಡಗಟ್ಟಿ ಪ್ರಶ್ನೆ ಮಾಡಿದಾಗ ಸುಮ್ಮನೆ ಹೋಗಿದ್ದಾರೆ. ಬಹುಶಃ ಯಾವಾಗಲೂ ಅದನ್ನೇ ಏನು ಹೇಳೋದು, ಚೆಕ್ ಮಾಡಿಬಿಟ್ಟು ಹೇಳ್ತೀನಿ, ನೋಡ್ಕೊಂಡು ಹೇಳ್ತೀನಿ, ಗೊತ್ತಿಲ್ಲ ಅಂತ ಏನು ಹೇಳೋದು. ಸೊ ಈ ಸಲ ಹಿಂಗೆ ಹೋಗೋಣ, ಸಿದ್ದರಾಮಯ್ಯ ಸ್ಟೈಲಲ್ಲಿ ನಾನು ಇವತ್ತು ಮಾಡೋಣ ಅಂತ ಹೇಳಿ ಅವರು ಸೀದಾ ಹೋಗಿದ್ದಾರೆ, ಏನು ಆನ್ಸರ್ ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿ ಜೈಲಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಕೊಟ್ಟಿದ್ದಾರೆ. ಇವರು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಉಗ್ರರು ಅಂತ ಯಾಕೆ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ, ಈಗ ವೈರಲ್ ಆಗಿರೋ ವಿಡಿಯೋಗಳಲ್ಲಿ ಲಷ್ಕರ್ ಉಗ್ರರಿಗೂ ಮೊಬೈಲ್ ಒದಗಿಸಿರೋ ಆರೋಪ ಕೇಳಿ ಬರ್ತಾ ಇದೆ. ಇದು ನ್ಯಾಷನಲ್ ಸೆಕ್ಯೂರಿಟಿಯ ವಿಚಾರ ಇದು. ಹೀಗಾಗಿ ರಾಜ್ಯ ಕಾರಾಗೃಹಗಳ ಜವಾಬ್ದಾರಿ ಹೊತ್ತಿರೋ ADGP ದಯಾನಂದ್ ಇದ್ರ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಏನೋ ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. 3 night 4 day ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಎಲ್ಲ ಹೋಗೋದಿರುತ್ತೆ. ಕೇವಲ 31,700 ರೂಪಾಯಿ ಮಾತ್ರ. ಹೊರಡೋ ದಿನ ಡಿಸೆಂಬರ್ 9, 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗೆ ನೋಡಿದ್ರೆ ವಿಚಾರ ಕೆಲ ದಿನಗಳ ಹಿಂದೆನೆ ಸುದ್ದಿಯಾಗಿತ್ತು. ದರ್ಶನ್ ಕೇಸ್ ವಿಚಾರಣೆ ಟೈಮ್ನಲ್ಲಿ ಉಮೇಶ್ ರೆಡ್ಡಿಗೆ ಎಲ್ಲ ಸೌಲಭ್ಯ ಸಿಗ್ತಾ ಇದೆ, ದರ್ಶನ್ಗೆ ಹಾಸಿಗೆ ದಿಮ್ ಕೊಡೋಕು ಯಾಕೆ ಸದಾಯಿಸ್ತೀರಾ ಅಂತ ಅವರ ಪರ ವಕೀಲರು ವಾದ ಮಾಡಿದ್ರು. ಆದ್ರೆ ಈಗ ಸಾಕ್ಷ್ಯ ಅನ್ನೋ ರೀತಿ ವಿಡಿಯೋ ಸಮೇತ ಜೈಲಧಿಕಾರಿಗಳೆಲ್ಲ ಸಿಕ್ಕಿಬಿದ್ದಿದ್ದಾರೆ ಈ ಫೆಸಿಲಿಟಿ ಕೊಟ್ಟು. ನಿಮ್ಗೆ ಗೊತ್ತಿರಲಿ, ಈ ಉಮೇಶ್ ರೆಡ್ಡಿ ಹೈ ಪ್ರೊಫೈಲ್ ಕೈದಿಗಳ ಲಿಸ್ಟ್ ಅಲ್ಲಿ ಬರುವಂತ ಮನುಷ್ಯ, ರಾಕ್ಷಸ. ಈತನಿಗೆ ಒಂದು ಸಲ ಮರಣದಂಡನೆ ಕೂಡ ಕೊಡಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಜೀವಾವಧಿ ಶಿಕ್ಷೆಗೆ ಕಮ್ಮಿ ಮಾಡಿದ್ರು. ಸರಣಿ ಕೊಲೆಗಾರ, ವಿಕೃತ ಕಾಮುಕ ಅಂತೆಲ್ಲ ಹೆಸರು ಪಡೆದಿರೋ ಈತ 90ರ ದಶಕದಲ್ಲಿ ಇಡೀ ದೇಶಾದ್ಯಂತ ಸುದ್ದಿಯಾಗಿದ್ದ. ಈತನ ಕತೆ ಶುರುವಾಗೋದು ಚಿತ್ರದುರ್ಗದ ಐಮಂಗಲ ಬಳಿಯ ಬಸಪ್ಪ ಮಳಿಗೆ ಅನ್ನೋ ಕಡೆಯಿಂದ. 1969ರಲ್ಲಿ ಹುಟ್ಟಿದ ಈ ಉಮೇಶ್ ರೆಡ್ಡಿ ಆ ಕಾಲಕ್ಕೆ ಚೆನ್ನಾಗಿ ಓದಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ನಲ್ಲಿ ಕೆಲಸಕ್ಕೂ ಜಾಯ್ನ್ ಆಗಿದ್ದ. ಆ ಟೈಮ್ ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಮಾಂಡೆಂಟ್ ಮನೆ ಗಾರ್ಡ್ ಮಾಡೋಕೆ ಡ್ಯೂಟಿಗೆ ಹಾಕಿರ್ತಾರೆ. ಆದ್ರೆ ಅಲ್ಲೇ
ಬೆಂಗಳೂರಲ್ಲೇ ಈತನ ಅಪರಾಧ ಶುರುವಾಗುತ್ತೆ. ಕಮಾಂಡೆಂಟ್ ಮಗಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಅಲ್ಲಿಂದ ಓಡ್ ಬಂದಿರ್ತಾನೆ. ವಿಚಿತ್ರ ಅಂದ್ರೆ ಅದಾದ್ಮೇಲೆ ದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ DARಗೆ ಜಾಯ್ನ್ ಆಗ್ತಾನೆ. ಸ್ಥಳೀಯ ಪೊಲೀಸರಿಗೆ CRPF ನಲ್ಲಿ ನಡೆದ ಘಟನೆ ಬಗ್ಗೆ ಗೊತ್ತಿರೋದಿಲ್ಲ. ಉಮೇಶ್ ರೆಡ್ಡಿ ಮೇಲೆ ರೋಡ್ ರೇಜ್ ಕೇಸ್ನಲ್ಲಿ FIR ಆಗಿರುತ್ತೆ ಅಷ್ಟೇ. ಆದ್ರೆ ಪೊಲೀಸರು ಸಣ್ಣ ಕೇಸ್ ಅಂತ ಇಗ್ನೋರ್ ಮಾಡ್ತಾರೆ. ಬಳಿಕ ರೆಡ್ಡಿ ಮಧ್ಯಪ್ರದೇಶದಲ್ಲಿ ಪೊಲೀಸ್ ತರಬೇತಿ ಮುಗಿಸಿ ಕರ್ನಾಟಕಕ್ಕೆ ಮರಳ್ತಾನೆ. ಅಲ್ಲಿಂದ ಈತನ ಉಪಟಳ ಶುರುವಾಗುತ್ತೆ. 1996 ನವೆಂಬರ್ನಲ್ಲಿ ಚಿತ್ರದುರ್ಗದ KEB ಕಾಲೋನಿ ಬಳಿ ಹೈಸ್ಕೂಲ್ ವಿದ್ಯಾರ್ಥಿನಿ ಮೇಲೆ ಮುಗಿಬಿದ್ದ ಈತ ಆಕೆ ಮೇಲೆ ಪ್ರಾಣಿಯಂತೆ ಎರಗಿದ್ದ. ಆದ್ರೆ ಆ ಹುಡುಗಿ ಕಲ್ಲಿನಿಂದ ಹೊಡೆದು ತಪ್ಪಿಸಿಕೊಂಡಿದ್ಲು. ಅದೇ ವರ್ಷ ಅದೇ KEB ಕಾಲೋನಿಯಲ್ಲಿ ಡಿಸೆಂಬರ್ 6ನೇ ತಾರೀಕು 14 ವರ್ಷದ ಬಾಲಕಿ ರೂಪಾ ಮೇಲೆ ಕ್ರೂರ ಕೆಲಸ ಮಾಡಿ ಆಕೆಯನ್ನ ಮುಗಿಸೇ ಬಿಟ್ಟಿರ್ತಾನೆ. ಈ ಟೈಮ್ನಲ್ಲಿ ಉಮೇಶ್ ರೆಡ್ಡಿ ಜೀವನಕ್ಕೆ ಒಂದು ಟ್ವಿಸ್ಟ್ ಸಿಗುತ್ತೆ. 1997 ಜನವರಿ 23ನೇ ತಾರೀಕು ಗಣರಾಜ್ಯೋತ್ಸವಕ್ಕಾಗಿ ಅಣಕು ಪರೇಡ್ ನಡೆಸುವಾಗ ಮೊದಲ ಸಂತ್ರಸ್ತೆ ಅಂದ್ರೆ ಕಲ್ಲು ಹೊಡೆದು ಓಡೋಗಿದ್ಲಲ್ಲ ಇವತ್ತೆ ಹುಡುಗಿ, ಆ ಹುಡುಗಿ ಆರೋಪಿ ಉಮೇಶ್ ರೆಡ್ಡಿಯನ್ನ ಗುರುತು ಹಿಡಿದು ಬಿಡ್ತಾಳೆ, ಪತ್ತೆ ಹಚ್ಚಿ ಬಿಡ್ತಾಳೆ. ಬಳಿಕ ಪೊಲೀಸ್ ಇಲಾಖೆ ಈತನನ್ನ ಅಮಾನತು ಮಾಡುತ್ತೆ. ಬಾಲಕಿ ರೂಪಾ ಕೊಲೆ ಅತ್ಯಾಚಾರ ಕೇಸ್ನಲ್ಲಿ ರೆಡ್ಡಿ ಸೇರಿ 4ರನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೂ ಕೊಡುತ್ತೆ. ಆದ್ರೆ ಮುಂದೆ 2004ರಲ್ಲಿ ಈ ಕೇಸ್ನಲ್ಲಿ ರೆಡ್ಡಿ ವಿರುದ್ಧ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಖುಲಾಸೆ ಆಗುತ್ತೆ. 1997ರ ಮಾರ್ಚ್ನಲ್ಲಿ ಕೋರ್ಟ್ ಉಮೇಶ್ ರೆಡ್ಡಿಯನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕೆ ಆದೇಶ ಕೊಡುತ್ತೆ. ಪೊಲೀಸರು ಆರೋಪಿಯನ್ನ ಬಳ್ಳಾರಿ ಜೈಲಾಧಿಕಾರಿಗಳಿಗೆ ನೀಡೋ ವೇಳೆ ರೆಡ್ಡಿ ಪರಾರಿಯಾಗ್ತಾನೆ. ಈ ಎಸ್ಕೇಪ್ ವೇಳೆ ಬೆಂಗಳೂರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಪತ್ನಿಯನ್ನ, ಅಹಮದಾಬಾದ್ನಲ್ಲಿ ಓರ್ವ ಬಾಲಕಿಯನ್ನ, ಬರೋಡಾದಲ್ಲಿ 2 ಬಾಲಕಿಯರನ್ನ, ಕುಣಿಗಲ್ನಲ್ಲಿ ಮಹಿಳೆಯನ್ನ ಈತ ದಾಳಿ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಈತನಿಗೆ ವಿಕೃತ ಕಾಮುಕ ಅನ್ನೋಕೆ ಇನ್ನೊಂದು ಕಾರಣ ಕೂಡ ಇತ್ತು. ಈತ ಮಹಿಳೆಯರ ಒಳ ಉಡುಪುಗಳನ್ನ ಕದ್ದು ವಿಕೃತವಾಗಿ ಅದನ್ನ ಬಳಸುವ ಅಭ್ಯಾಸ ಇಟ್ಕೊಂಡಿರ್ತಾನೆ. ಜುಲೈ 7, 1997ರಲ್ಲಿ ಪೀಣ್ಯ ಪೊಲೀಸರು ಈತ ಮಹಿಳೆಯರ ಬಟ್ಟೆ ಕದಿಯುವಾಗ ಅರೆಸ್ಟ್ ಮಾಡ್ತಾರೆ. ಈತನ ರೂಮಿಗೆ ನುಗ್ಗಿ ಪೊಲೀಸರು ಚೆಕ್ ಮಾಡಿದಾಗ ಒಂದು ಮೂಟೆ ತುಂಬಾ ಬೇರೆ ಬೇರೆ ಸ್ತ್ರೀಯರ ಒಳ ಉಡುಪು ಸಿಕ್ಕಿರುತ್ತೆ. ಪೀಣ್ಯದಲ್ಲಿ ಆರೋಪಿ ಬಂಧನ ಆದಾಗ ರೆಡ್ಡಿ ಹೆಸರನ್ನ ರಮೇಶ್ ಅಂತ ಹೇಳ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಪ್ರತಿ ಬಾರಿ ಸಿಕ್ಕಿ ಬಿದ್ದಾಗ್ಲೂ ರಾಜುಲು, ರಮೇಶು, ವೆಂಕಟೇಶುಲು ಏನೇನೋ ಹೆಸರು ಹೇಳ್ಕೊಂಡಿದ್ದ. ಪೊಲೀಸರು ಅರೆಸ್ಟ್ ಮಾಡಿದ 24 ತಾಸಲ್ಲಿ ಪೀಣ್ಯದಿಂದ ಮೈಕೋ ಲೇಔಟ್ ಠಾಣೆಗೆ ಶಿಫ್ಟ್ ಮಾಡುವಾಗ ಉಮೇಶ್ ರೆಡ್ಡಿ ಮತ್ತೆ ಎಸ್ಕೇಪ್ ಆದ. ಪೊಲೀಸರು ಮುಚ್ಚ ಹಾಕೋಕೆ ಪ್ರಯತ್ನ ಮಾಡಿದ್ರು ಅಂತ ಆರೋಪ ಬಂತು ಆ ಟೈಮ್ನಲ್ಲಿ. ಆದ್ರೆ ಉಮೇಶ್ ರೆಡ್ಡಿ ತಂದೆ ಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಕೇಸ್ ಹಾಕ್ತಾರೆ. ನನ್ನ ಮಗನನ್ನ ಅಕ್ರಮ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ ಅಂತ ರೆಡ್ಡಿ ತಂದೆ ಕೇಸ್ ಹಾಕ್ತಾರೆ, ಪಾಪ ಮಗ ಅಂತ. ಪೊಲೀಸರು ರಮೇಶ್ ಹೆಸರಿನ ಮೇಲೆ ಲುಕ್ಔಟ್ ನೋಟಿಸ್ ಜಾರಿ ಮಾಡ್ತಾರೆ. ಈತನ ಸುಳಿವು ಕೊಟ್ಟವರಿಗೆ ಪೊಲೀಸರು ಬಹುಮಾನ ಕೂಡ ಘೋಷಣೆ ಮಾಡಿರ್ತಾರೆ. ಇಲ್ಲಿ ಮುಗಿಯಲ್ಲ. 1998 ಫೆಬ್ರವರಿ 28ನೇ ತಾರೀಕು ಪೀಣ್ಯದಲ್ಲಿ ಜಯಶ್ರೀ ಮರಡಿ ಸುಬ್ಬಯ್ಯ ಅನ್ನೋ ಮಹಿಳೆಯನ್ನ ಲೈಂಗಿಕ ದೌರ್ಜನ್ಯ ಎಸಗಿ ಹತ್ಯೆ ಮಾಡ್ತಾನೆ. ಪೊಲೀಸ್ ಮಾಹಿತಿ ಪ್ರಕಾರ ಮಹಿಳೆ ಮೇಲೆ ಈತ ಹಲವು ಬಾರಿ ಅತ್ಯಾಚಾರ ಎಸಗಿದ್ದ. ಜಯಶ್ರೀ ಪುತ್ರ 8 ವರ್ಷದ ಸುರೇಶ್ ಶಾಲೆಯಿಂದ ಮರಳಿ ಬಂದಾಗ ರೆಡ್ಡಿಯನ್ನ ತನ್ನ ಮನೆಯಲ್ಲಿ ನೋಡ್ತಾನೆ. ಉಮೇಶ್ ರೆಡ್ಡಿ ಸುರೇಶನಿಗೆ, ನಿನ್ನ ತಾಯಿಗೆ ದೆವ್ವ ಹಿಡಿದಿದೆ, ಅದಕ್ಕೆ ಕಿಟಕಿಗೆ ಕಟ್ಟ ಹಾಕಿದ್ದೀನಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಬರ್ತೀನಿ ಅಂತ ಹೇಳಿ ನೀ ಇಲ್ಲೇ ಇರು ಅಂತ ಹೇಳಿ ಪರಾರಿ ಆಗ್ತಾನೆ. ಮತ್ತೆ ಪೀಣ್ಯದಲ್ಲಿ ಮತ್ತೊಬ್ಬ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಅಟೆಂಪ್ಟ್ ಮಾಡ್ತಾನೆ. ಮಹಿಳೆಯ ಚೀರಾಟ ಕೇಳಿ ಎಸ್ಕೇಪ್ ಆಗೋ ಪ್ರಯತ್ನದಲ್ಲಿ ಬಿಲ್ಡಿಂಗ್ ಮೇಲಿಂದ ಹಾರ್ತಾನೆ. ಅಲ್ಲಿ ಕಾಲು ಮುರ್ಕೊಂಡ ರೆಡ್ಡಿಯನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರ್ತಾರೆ. 1999ರಲ್ಲಿ ಮತ್ತೆ ಖಾಕಿ ಕಸ್ಟಡಿಯಿಂದ ಉಮೇಶ್ ರೆಡ್ಡಿ ಪರಾರಿಯಾಗ್ತಾನೆ. ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಆರೋಪಿಯನ್ನ ಇನ್ಸ್ಪೆಕ್ಟರ್ ನ್ಯಾಮೇಗೌಡ ಬಂಧಿಸ್ತಾರೆ. ಅಗೇನ್ ಇಲ್ಲಿಗೆ ಮುಗಿಯಲ್ಲ, ಅಸಾಮಾನ್ಯ ಆಯ್ತಾ. 2002ರಲ್ಲಿ ಮತ್ತೆ ಎಸ್ಕೇಪ್ ಆಗ್ತಾನೆ. 2002ರ ಮಾರ್ಚ್ 3ನೇ ತಾರೀಕು ರೆಡ್ಡಿಯನ್ನ ಪೊಲೀಸರು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಸ್ನಲ್ಲಿ ಶಿಫ್ಟ್ ಮಾಡ್ತಾ ಇರ್ತಾರೆ. ಅವಾಗ ಹಿರಿಯೂರು ಡಾಬಾ ಬಳಿ ನಿಲ್ಲಿಸಿದಾಗ, ಊಟಕ್ಕೆ ನಿಲ್ಲಿಸಿದಾಗ ಮತ್ತೆ ಉಮೇಶ್ ರೆಡ್ಡಿ ಎಸ್ಕೇಪ್. ಪೊಲೀಸರು ಏನ್ ಮಾಡ್ತಿದ್ರು, ಆರೋಪಿನ ಕಾಯ್ತಾ ಇದ್ರ ಅಥವಾ ಇನ್ನೇನಾದ್ರೂ ಕಾಯ್ತಾ ಇದ್ರ ಅನ್ನೋ ಪ್ರಶ್ನೆ ಬರುತ್ತೆ ಇದೆಲ್ಲ ಆಗೋ ಟೈಮ್ನಲ್ಲಿ. ಏನಿದು ಪದೇ ಪದೇ ಒಬ್ಬ ಆರೋಪಿ ಎಸ್ಕೇಪ್ ಆಗೋದಂದ್ರೆ ಒಂದ್ಸಲ ಎಸ್ಕೇಪ್ ಆಗ್ಲಿಕ್ಕೆ ಬಿಡಬಾರ್ದು. ಆದ ಅಂದ್ರೆ ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಿರ್ಬೇಕು. ಏನಿದು ಪದೇ ಪದೇ ಎಸ್ಕೇಪು? ಏನ್ ಮಾಡ್ತಿದ್ರಪ್ಪ ಆಗಿನ ಪೊಲೀಸರು? ಆರೋಪಿ ಕಾಯ್ತಾ ಇದ್ರೆ ಇನ್ನೇನು ಕಾಯ್ತಾ ಇದ್ರು? ಹಿರಿಯೂರಲ್ಲಿ ಪರಾರಿಯಾದ ರೆಡ್ಡಿ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಪುಣೆಯಲ್ಲಿ 3 ಯುವತಿಯರ ಮೇಲೆ ಮತ್ತೆ ಅತ್ಯಾಚಾರ ಮಾಡ್ತಾನೆ. ಪುಣೆ ಹೋಟೆಲ್ ಒಂದರಲ್ಲಿ ರೆಡ್ಡಿ ವೇಟರ್ ಆಗಿ ಕೆಲಸ ಮಾಡಿ ಆಮೇಲೆ ಅಲ್ಲಿಂದ ಧಾರವಾಡಕ್ಕೆ ಬಂದಿರ್ತಾನೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇವತ್ತು ಬೆಂಗಳೂರಲ್ಲಿ ಬಾಗಿಲಲ್ಲಿ, ಬಾಲ್ಕನಿಯಲ್ಲಿ ಕಬ್ಬಿಣದ ಪರದೆಗಳಿರ್ತಾವೆ ನೋಡಿ. ಈ ಕಾನ್ಸೆಪ್ಟ್ನ ಪಿತಾಮಹನೇ ಈ ವಿಕೃತ ಕಾಮಿ ಉಮೇಶ್ ರೆಡ್ಡಿ. ಈತನ ಕಾಟ ನೋಡಿ ನೋಡಿ ಸಾಕಾಗಿ ಹೆದರುಕೊಂಡು ಎಲ್ಲ ಮನೆಗೆ ಬಾಗಿಲಿದ್ರೆ ಸಾಕಾಗಲ್ಲ, ಕಬ್ಬಿಣದ ಏನೊಂದು ಎಕ್ಸ್ಟ್ರಾ ಲೇಯರ್ ಬೇಕು ಅಂತ ಈ ರೀತಿದು ಎಕ್ಸ್ಟ್ರಾ ಮೆಟಲ್ದು ಜಾಲರಿ ಥರ ಡೋರ್ ಹಾಕ್ಸೋಕೆ ಶುರು ಮಾಡಿದ್ದು. ಆಮೇಲೆ ಈ ಉಮೇಶ್ ರೆಡ್ಡಿ ತನ್ನ ಕೃತ್ಯ ಎಸಗುವನ್ನ ತುಂಬ ಕೇರ್ಫುಲ್ ಆಗಿ ಕೆಲಸ ಮಾಡ್ತಿದ್ದ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮಾತ್ರ ಕೃತ್ಯ ಮಾಡ್ತಿದ್ದ.
ಮನೆಯಲ್ಲಿ ಗಂಡಸರು ಕೆಲಸಕ್ಕೆ ಹೋದ ಮೇಲೆ ಒಂಟಿ ಮಹಿಳೆಯರಿರೋ ಮನೆಗಳಿಗೆ ನೀರು ಕೊಡಿ, ಅಡ್ರೆಸ್ ಹೇಳಿ ಅಂತೆಲ್ಲ ಹೇಳಿ ಹತ್ರ ಹೋಗ್ತಿದ್ದ. ಮಾರಣಾಂತಿಕ ಆಯುಧಗಳನ್ನ ತೋರಿಸಿ ಹೊಡೆದು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಿದ್ದ. ಅಪರಾಧವನ್ನ ದರೋಡೆ ಅಂತ ಬಿಂಬಿಸೋಕೆ ಸ್ತ್ರೀಯರ ಮೇಲಿನ ಆಭರಣ ಹಾಗೂ ಒಳ ಉಡುಪುಗಳನ್ನ ಕದಿತಾ ಇದ್ದ. ಹಲವು ಬಾರಿ ಪೊಲೀಸರು ಉಮೇಶ್ ರೆಡ್ಡಿಯನ್ನ ಬಂಧಿಸಿದಾಗ ಅವನೇ ಆ ಮಹಿಳೆಯರ ಒಳ ಉಡುಪನ್ನ ಧರಿಸ್ಕೊಂಡು ಓಡಾಡ್ತಾ ಇದ್ದಿದ್ದು ಕೂಡ ಕಂಡು ಬಂದಿತ್ತು. ಇಷ್ಟು ವಿಚಿತ್ರ ವಿಲಕ್ಷಣ ಜೀವಿ ನಾಗರಿಕ ಸಮಾಜದಲ್ಲಿ ಇರೋಕೆ ಅನರ್ಹ, ಅಯೋಗ್ಯ, ಇಷ್ಟು ಡೇಂಜರಸ್, ಈತ ಇಷ್ಟೊಂದು ಅನ್ಫಿಟ್ ನಾರ್ಮಲ್ ಜೀವನ ನಡೆಸೋಕೆ ಅಂತ ಹೇಳಿನೇ ಈತ ಹೊರಗೆ ಯಾವ ಕಾರಣಕ್ಕೆ ಇರಬಾರ್ದು ಅಂತ ಹೇಳಿನೇ ಒಳಗಿಟ್ಟಿರೋದು. ಆದರೆ ಒಳಗಡೆ ಆರಾಮಾಗಿ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಿರೋ ಈತ ಡಿಜಿಟಲಿ ಫೋನ್ ಮೂಲಕ, ಇಂಟರ್ನೆಟ್ ಮೂಲಕ ಜಗತ್ತಿನೊಂದಿಗೆ ಕನೆಕ್ಟ್ ಆಗೇ ಇದ್ದಾನೆ, ಒಳಗಡೆ ಇದ್ದಾನೆ ಅಷ್ಟೇ. ಆದರೆ ಎಲ್ಲ ಫೆಸಿಲಿಟಿ ಇದೆ, ಜೈಲ್ ತರ ಇಲ್ಲ ಅದು. ಇನ್ನು ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಆಡ್ ಮಾಡಬಹುದಾದ ಎಕ್ಸ್ಕ್ಲೂಸಿವ್ ಪ್ರತ್ಯೇಕ ಕಾಂಟೆಂಟ್ ನ ಆಕ್ಸೆಸ್ ಪಡೆಯೋಕೆ ಮತ್ತು ಲೈವ್ ಇಂಟರಾಕ್ಷನ್ಸ್ಗಾಗಿ ನೀವು ಕೂಡ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಜಾಯ್ನ್ ಆಗಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಆಸಕ್ತರು ಕನ್ಸಿಡರ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ನಾವೀಗ ಮತ್ತೆ ಸ್ವಲ್ಪ ಹಿನ್ನೆಲೆ ನೋಡೋದಾದ್ರೆ 2002ನೇ ಇಸ್ವಿ ಮೇ 17ಕ್ಕೆ ಮತ್ತೆ ತುಮಕೂರಿನಿಂದ ಬೆಂಗಳೂರಿಗೆ ಬಂದ ಉಮೇಶ್ ರೆಡ್ಡಿ ಯಶವಂತಪುರ ರೈಲ್ವೆ ಸ್ಟೇಷನ್ನ ಕ್ಲೋಕ್ ರೂಮ್ನಲ್ಲಿ ಲಗೇಜ್ ಇಟ್ಟು ಕಟಿಂಗ್ ಶಾಪ್ಗೆ ಹೋಗ್ತಾನೆ. ಸಲೂನ್ ಶಾಪ್ನಲ್ಲಿ ಆಟೋ ಚಾಲಕನೊಬ್ಬ ಉಮೇಶ್ ರೆಡ್ಡಿ ಗುರುತು ಹಿಡಿತಾನೆ. ಚಾಲಕ ನ್ಯೂಸ್ ಪೇಪರ್ನಲ್ಲಿ ಉಮೇಶ್ ರೆಡ್ಡಿ ಫೋಟೋ ನೋಡಿರ್ತಾನೆ. ಹೀಗಾಗಿ ಸತ್ಯವೇಲು ಹೆಸರಿನ ಈ ಡ್ರೈವರ್ ತನ್ನ ಅಣ್ಣನಿಗೆ ಫೋನ್ ಮಾಡಿ ಪೊಲೀಸರನ್ನ ಕರ್ಕೊಂಬ ಅಂತ ಹೇಳ್ತಾನೆ. ಈಗಿನ ಯಶವಂತಪುರ ಬಸ್ ಸ್ಟ್ಯಾಂಡ್ ಬಳಿ ಶರೀಫ್ ನಗರದಲ್ಲಿ ಆರೋಪಿ ರೆಡ್ಡಿಯನ್ನ ಇನ್ಸ್ಪೆಕ್ಟರ್ ನಾಗರಾಜ್ ಅರೆಸ್ಟ್ ಮಾಡ್ತಾರೆ. ಮೊದಲು ಆರೋಪಿ ನಾನು ಉಮೇಶ್ ರೆಡ್ಡಿ ಅಲ್ಲ ಅಂತ ಹೇಳಿ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಿದ್ದ. ಆದರೆ ವಿಚಾರಣೆ ವೇಳೆ ನಾನೇ ಅಂತ ಬಾಯ್ಬಿಡ್ತಾನೆ. ಬಂಧನ ಆದಾಗಲೂ ಕೂಡ ಆರೋಪಿ ಮಹಿಳೆಯರ ಒಳ ಉಡುಪನ್ನು ಧರಿಸ್ಕೊಂಡಿದ್ದ ಅನ್ನೋದು ಅವತ್ತು ಗೊತ್ತಾಗಿತ್ತು. ಕ್ಲೋಕ್ ರೂಮ್ನಲ್ಲಿ, ಲಗೇಜ್ ಎಲ್ಲ ಇಡೋ ಈ ರೂಮ್ನಲ್ಲಿ ಇಟ್ಟಿದ್ದ ಲಗೇಜ್ನಲ್ಲಿ 18 ಜೊತೆ ಮಹಿಳೆಯರ ಒಳ ಉಡುಪು, 8 ಚೂಡಿದಾರ, 6 ಸೀರೆ, 4 ರವಿಕೆ, 2 ನೈಟಿ ಪೊಲೀಸರಿಗೆ ಸಿಗುತ್ತೆ. ಉಮೇಶ್ ರೆಡ್ಡಿ ಬಂಧನಕ್ಕೆ ಸುಳಿವು ಕೊಟ್ಟಿದ್ದ ಆಟೋ ಚಾಲಕ ಸತ್ಯವೇಲುಗೆ ಪೊಲೀಸ್ ಇಲಾಖೆ 20,000 ರೂಪಾಯಿ ಬಹುಮಾನವನ್ನು ಆಗಿನ ಕಾಲದಲ್ಲೇ ಕೊಟ್ಟಿರುತ್ತೆ. ಇಷ್ಟೆಲ್ಲ ಆದರೂ ಕೂಡ ಉಮೇಶ್ ರೆಡ್ಡಿ ಕೇವಲ 9 ಕೇಸ್ಗಳಲ್ಲಿ ಮಾತ್ರ ತಪ್ಪಿತಸ್ಥ ಅಂತ ಸಾಬೀತಾಗುತ್ತೆ. 2006ರಲ್ಲಿ ಬೆಂಗಳೂರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆರೋಪಿಗೆ ಬೇರೆ ಬೇರೆ ಕೇಸ್ಗಳಲ್ಲಿ 7 ವರ್ಷ, 10 ವರ್ಷ ಹಾಗೂ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ. ಇಲ್ಲೂ ಕೂಡ ಆರೋಪಿ ನಾನು ಓದಬೇಕು, ನನ್ನ ತಾಯಿಯನ್ನು ನೋಡ್ಕೋಬೇಕು ಅಂತ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಆದರೆ ಜಡ್ಜ್ ಯಾವುದಕ್ಕೂ ಬಗ್ಗಲ್ಲ. ಮುಂದೆ ಅಪರಾಧ ಪ್ರಮಾಣ ಹಾಗೂ ಶಿಕ್ಷೆ ಹೆಚ್ಚಿರೋ ಕಾರಣ ಪ್ರಕರಣವನ್ನು ಹೈಕೋರ್ಟ್ಗೆ ವರ್ಗಾವಣೆ ಮಾಡ್ತಾರೆ. 2009ರಲ್ಲಿ SR ಬನ್ನೂರ್ ಮಠ್ ನೇತೃತ್ವದ ಹೈಕೋರ್ಟ್ ಪೀಠ ಆರೋಪಿ ಉಮೇಶ್ ರೆಡ್ಡಿ ಮರಣದಂಡನೆಯನ್ನ ಎತ್ತಿ ಹಿಡಿಯುತ್ತೆ. 2012ರಲ್ಲಿ ಉಮೇಶ್ ರೆಡ್ಡಿ ರಾಷ್ಟ್ರಪತಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಮರ್ಸಿ ಪಿಟಿಷನ್ ಕ್ಷಮಾದಾನ ಅರ್ಜಿ ಹಾಕ್ತಾನೆ. ಆದರೆ ಸರ್ಕಾರ ಹಾಗೂ ರಾಷ್ಟ್ರಪತಿ ಇಬ್ರು ಕೂಡ ರೆಡ್ಡಿ ಮನವಿಯನ್ನು ರಿಜೆಕ್ಟ್ ಮಾಡ್ತಾರೆ. ಈ ನಡುವೆ ಕೋರ್ಟ್ ಅಲ್ಲಿ ಮತ್ತೆ ಮನವಿಯನ್ನು ಸಲ್ಲಿಸ್ತಾನೆ. ತೀವ್ರ ವಾದ ವಿವಾದ ಆಗಿ 2022ರಲ್ಲಿ ಸುಪ್ರೀಂ ಕೋರ್ಟ್ ಉಮೇಶ್ ರೆಡ್ಡಿ ಮರಣದಂಡನೆ ಶಿಕ್ಷೆಯನ್ನ ಕಮ್ಮಿ ಮಾಡಿ 30 ವರ್ಷ ಜೈಲು ವಾಸವನ್ನ ವಿಧಿಸುತ್ತೆ. ಅಪರಾಧಿ 2011 ನವೆಂಬರ್ 6ರಿಂದ 2022ರವರೆಗೆ ಏಕಾಂತ ಬಂಧನದಲ್ಲಿ ಈತನನ್ನ ಇಡಲಾಗಿತ್ತು. ಹೀಗಾಗಿ ಆತನಿಗೆ ಮಾನಸಿಕ ಹಿಂಸೆ ಆಗಿದೆ. ಆದರೆ ಈತನಿಗೆ ಶಿಕ್ಷೆಯಿಂದ ಮುಕ್ತಿ ಇಲ್ಲ, ಜೀವಾವಧಿ ಶಿಕ್ಷೆಗೆ ಹಾಕಿ ಅಂತ ಕೋರ್ಟ್ ಹೇಳಿತ್ತು. ಅದರಂತೆ ಈಗ ಕೋರ್ಟ್ ಅಲ್ಲಿ ಈತ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಿರೋದು. ಆದ್ರೆ ಇದನ್ನ ಯಾವ ಆಂಗಲ್ ನಲ್ಲಿ ಶಿಕ್ಷೆ ಅಂತ ಕರಿಬೇಕೋ ಗೊತ್ತಿಲ್ಲ. ಟೈಮ್ ಕರೆಕ್ಟ್ ಆಗಿ ಊಟ, ನೋಡೋಕ್ ಟಿವಿ ಎಲ್ಲ ಸಿಗ್ತಾ ಇದೆ ಅಂದ್ರೆ ಅಪರಾಧಿಗಳಿಗೆ ತಮ್ಮ ತಪ್ಪಿನ ಅರಿವಾದ್ರೂ ಹೇಗಾಗತ್ತೆ. ಜೊತೆಗೆ ಜೈಲಧಿಕಾರಿಗಳಿಗೆ ಲಂಚ ಕೊಟ್ಟು ಇಷ್ಟೆಲ್ಲ ಮಾಡ್ಕೊಳ್ಳೋ ತಾಕತ್ತಿದೆ ಅಂದ್ರೆ ಇನ್ನೂ ಕೂಡ ಈತ ಲೂಟಿ ಮಾಡಿರೋ ದುಡ್ಡನ್ನ ದರೋಡೆ ಮಾಡಿ, ಅನ್ಯಾಯ ಮಾಡಿ ಸಂಗ್ರಹಿಸಿರುವ ಅಪಾರ ಪ್ರಮಾಣದ ಬಂಗಾರ, ಚಿನ್ನ ಎಲ್ಲ ದುಡ್ಡನ್ನ, ಎಸ್ಪೆಷಲಿ ಚಿನ್ನಾಭರಣವನ್ನ ಇನ್ನೂ ಇಟ್ಕೊಂಡಿದ್ದಾನ. ಹಾಗಾದ್ರೆ ಈತನ ಉಮೇಶ್ ರೆಡ್ಡಿಯ ನಿಧಿ ಎಲ್ಲಾದ್ರೂ ಇದೆಯಾ? ಇಲ್ಲ ಅಂದ್ರೆ ಹೆಂಗ್ ಸಾಧ್ಯ ರೀ? VVIPಗಳಿಗೂ ಕೂಡ ಕಷ್ಟ ಆಗ್ತಾ ಇದೆ. ದರ್ಶನ್ನೇ ಕೋರ್ಟ್ ಅಲ್ಲಿ ಕೇಳ್ಕೊಂತಿದ್ದಾರೆ, ದಿಂಬು ಕೊಡಿ ಅಂತ ಬೇಡ್ಕೊತಿದ್ದಾರೆ. ಉಮೇಶ್ ರೆಡ್ಡಿಗೆ ಆಗುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಅಷ್ಟು ಪ್ರಭಾವಿ ಹೇಗೆ ಈತ? ಇಷ್ಟೊಂದು ವರ್ಷಗಳು ಕಳೆದ ಮೇಲೂ ಕೂಡ ಜೈಲಾಧಿಕಾರಿಗಳನ್ನ ಖರೀದಿ ಮಾಡುವಷ್ಟು ದುಡ್ಡು ಈತನಿಗೆ ಎಲ್ಲಿಂದ, ಅದು ಎಲ್ಲಿಟ್ಟಿದ್ದಾನೆ? ಉಮೇಶ್ ರೆಡ್ಡಿಯ ಈ ನಿಗೂಢ ಅಕ್ರಮ ನಿಧಿ, ದರೋಡೆ ಮಾಡಿರೋ ನಿಧಿ, ಲೂಟಿ ಮಾಡಿರೋ ಚಿನ್ನಾಭರಣಗಳು ಆಗಿನ ಕಾಲದ ಮಹಿಳೆಯರಿಂದ ಎಲ್ಲಾದ್ರೂ ಇನ್ನೂ ಇದೆಯಾ? ಹಾಗಾದ್ರೆ ಈ ರಹಸ್ಯ ಎಲ್ಲರನ್ನ ಕಾಡ್ತಾ ಇದೆ. ಈಗ ಸಾಧ್ಯನೇ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿಗಳ ಮೂಲಕ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಳ್ದೆ, ದುಡ್ಡು ಖರ್ಚು ಮಾಡದೆ ಇಷ್ಟು ಫೆಸಿಲಿಟಿ ಪರಪ್ಪನ ಅಗ್ರಹಾರದಲ್ಲಿ ಸಿಗೋಕೆ ಸಾಧ್ಯನೇ ಇಲ್ಲ. ಉಮೇಶ್ ರೆಡ್ಡಿ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ದಾನೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಅಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗೂ ಕೂಡ, ಅಲ್ಲಿನ ಉಸ್ತುವಾರಿಗಳಿಗೂ ಕೂಡ, ಪೊಲೀಸರಿಗೆ ಈ ವಿಚಾರದಲ್ಲಿ ನೈತಿಕತೆಯ ಪ್ರಶ್ನೆನ ಕೇಳಬೇಕಾದ್ರೆ ನಿಮಗೆ ಏನಾದರೂ ಕೂಡ ನೈತಿಕತೆ ಇದೆಯಾ? ನೀವು ಯಾವ ಒಂದು ಜೀವನ ನಡೆಸ್ತಾ ಇದ್ದೀರಾ? ನಿಮಗೆ ಕೆಲಸ ಕೊಟ್ಟಿರೋದು ಯಾರು? ಈ ರಾಜ್ಯದ ಜನ ತೆರಿಗೆ ದುಡ್ಡಲ್ಲಿ ನಿಮಗೆ ಕೆಲಸ ಕೊಟ್ಟಿರೋದಲ್ವಾ? ನೀವು ಮಾಡ್ತಿರೋ ಕೆಲಸ ಎಂತಹದ್ದು? ನಿಮ್ಮನ್ನ ನಿಮ್ಮ ಆತ್ಮಸಾಕ್ಷಿ ಕ್ಷಮಿಸತ್ತಾ? ದೇವರನ್ನೋದಿದ್ರೆ ನಿಮ್ಮನ್ನ ಆ ದೇವ್ರು ಕ್ಷಮಿಸ್ತಾರ? ಏನ್ ನಡೀತಿದೆ ಸ್ವಾಮಿ? ಇದನ್ನ ಹಿನ್ನೆಲೆನಾದ್ರೂ ನೋಡ್ಬೇಕಲ್ವಾ? ಸ್ವಲ್ಪ
ಅನ್ಬಿಲೀವಬಲ್, ಎಕ್ಸ್ಟ್ರಾಡಿನರಿ. ಇದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಉನ್ನತ ಮಟ್ಟದ ತನಿಖೆ ಆಗಬೇಕು. ಲಷ್ಕರ್ ಉಗ್ರರಿಗೂ ಮೊಬೈಲ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ. ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ ಇದು. ಒಂದು ಸಲ ಎಲ್ಲ ಜೈಲುಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಯನ್ನು ಬೆಂಡೆತ್ತಬೇಕು, ಕಟಕಡೆ ತಗೊಂಡು ನಿಲ್ಲಿಸಬೇಕು. ಆವಾಗ ಬುದ್ಧಿ ಬರುತ್ತೆ ಅಂತ ಕಾಣುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಬಹಳ ಬಹಳ ಕಷ್ಟ ಇದೆ. ಜನ ರೊಚ್ಚಿಗೆಳ್ಬೇಕು ಅಂತ ಕಾಣುತ್ತೆ ಇವ್ರ ಮೇಲೆಲ್ಲ. ಅಲ್ಲಿ ತನಕ ಬುದ್ಧಿ ಬರೋದಿಲ್ಲ ಇವರಿಗೆ. ಕೆಲವೇ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ರೊಚ್ಚಿಗೆದ್ದು ಕ್ಲಾಸ್ ತಗೊಂಡಿದ್ದಲ್ಲ ಸ್ವಾಮಿ, ಎಲ್ಲ ಜೈಲುಗಳಿಗೂ ಇದ್ರ ಮೇಲೆ ಕಣ್ಣಿಟ್ಟಿರಿ, VVIP ಸೌಕರ್ಯ ಕೊಡಂಗಿಲ್ಲ. ಪರಪ್ಪನ ಅಗ್ರಹಾರ ಜೈಲಿಂದ ಶುರುವಾಗಿದ್ದು ದೇಶದ ಎಲ್ಲ ಜೈಲುಗಳಿಗೂ ಫಾಲೋ ಆಗಬೇಕು ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ರೊಚ್ಚಿಗೆದ್ದಿತ್ತಲ್ಲ. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅವ್ರು ಹೇಳೋರು ಹೇಳ್ತಿಲ್ಲ, ಮಾಡ್ತಿರ್ತೀವಿ ಅಂತ ಹೇಳಿ ಜೈಲು ನಡೆಸ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಹಿಂಗೆ. ಇಲ್ಲಿ ಯಾವಾಗಲೂ ಹೀಗೆ ರೌಡಿಗಳೆಲ್ಲ ಬರ್ಡೇ ಪಾರ್ಟಿ ಮಾಡ್ಕೊತಾರೆ ಜೈಲೊಳಗಡೆ. ಕಳೆದ ತಿಂಗಳಲ್ಲಿ ಜೈಲಿಗೆ ನಶಾ ಪದಾರ್ಥ ಒದಗಿಸ್ತಿದ್ದಾರೆ ಅಂತ ಹೇಳಿ ಜೈಲು ವಾರ್ಡನ್ ಕಲ್ಲಪ್ಪ ಅನ್ನೋರನ್ನ ಪರಪ್ಪನ ಅಗ್ರಹಾರ ಪೊಲೀಸರೇ ಬಂಧಿಸಿದ್ರು. ಉಗ್ರರಿಂದ ಪುಡಿ ರೌಡಿಗಳ ತನಕ ಎಲ್ಲರ ಕೈಗೂ ಬೇಕಾಗಿರೋ ಫೆಸಿಲಿಟಿ ಸಿಗುತ್ತೆ ದುಡ್ಡು ಖರ್ಚು ಮಾಡಿದ್ರೆ. ಇಷ್ಟಾದರೂ ಸರ್ಕಾರ ಸರಿಯಾಗಿ ಕ್ರಮ ತಗೊಳ್ತಿಲ್ಲ. ಏನು ಮಾಡ್ತಿದ್ದಾರೆ? ಇದು ಯಾವ ಸೀಮೆ ನಾಗರಿಕ ಸಮಾಜದ ಒಂದು ವ್ಯವಸ್ಥೆ ಇದು? ಏನು ಸರ್ಕಾರ, ಏನು ಜೈಲಿದು ಅನ್ನೋ ಪ್ರಶ್ನೆಯಲ್ಲಿ ಕೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಿಸಿದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಕನ್ಸಿಡರ್ ಮಾಡ್ಬೋದು ಜಾಯಿನ್ ಬಟನ್ ಮೂಲಕ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ.